ಚೆನ್ನಾಗಿ ಮಾಡಿಕೊಟ್ರು. ಅದೇ ನಿಮ್ಮ ಮಗನ್ನ ಹೆಂಗ್ ಸಾಕಿದ್ರಿ, ಹೆಂಗ್ ಕಳ್ಸಿದ್ರಿ, ನಮ್ಗೆಲ್ಲ ಅದೃಷ್ಟ ಚೆನ್ನಾಗಿತ್ತು. ನಿಮ್ಮ ಮಗನ್ ಸಾಕಿ ನಮ್ಮ ಮನೆಗಳೇ ಯಾವ್ದು ಎಲ್ಲ ಮಾತಾಡಿ ಸಂತೋಷ ಪಟ್ರು. ಬರ್ತಾ ಇದ್ರು, ಹಬ್ಬಗಳೆಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು. ಫೋನಲ್ಲಿ ಏನು ಮಾತಾಡ್ತಾರೆ, ಏನು ಮಾತಾಡ್ತಾರೆ. ನೀವು ಹೋಗ್ತಿದ್ರ ಅವ್ರ ಮನೆಗೆ? ಹೋಗವು, ಅಮ್ಮವ್ರ ಜೊತೆ ಮಾತಾಡೋ. ಅದೇ ಮದುವೆ ಆದ್ಮೇಲೆ ಬೆಳಿಬೇಕಲ್ಲ. ಅವರೇ ನಮ್ಮ ಮಗನೇ ಇಷ್ಟಪಟ್ಟಿತ್ತು. ಆಮೇಲೆ ಅವರು ಬಂದ್ರು. ಚೆನ್ನಮ್ಮರ ಬಗ್ಗೆ ಬಹಳ ಚೆನ್ನಾಗಿದ್ದು ಅವರು. ನಾವು ಅಕ್ಕ ತಂಗಿರು ಇದ್ದಂಗೆ ಇದ್ದು, ಬೀಗ್ ಬಿಡ್ರಂಗೆ ಏನಿತ್ತಿಲ್ಲ. ಅಷ್ಟೊಂದು ತುಂಬಾ ಚೆನ್ನಾಗಿದ್ದು ಚೆನ್ನಮ್ಮ. ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡೋರು ಚೆನ್ನಮ್ಮರು. ಇವತ್ತಿಲ್ಲ, ನಮ್ ಜೊತೆ ಇಲ್ಲ. ನೋವಾಗ್ತಿದ್ಯಾ? ನೋವಾಗಲ್ವಾ ಪಾಪ. ಅಷ್ಟೊಂದು ಆಸೆ ಇಟ್ಟರು ನಮ್ಮೇಲೆ, ನಮ್ ಕಂಡ್ರು ಅಷ್ಟು ತುಂಬಾ ಆಸೆ. ಚೆನ್ನಮ್ಮರು ಒಂದು ಸಣ್ಣ ಹಳ್ಳಿಲಿ ಹುಟ್ಟಿ ಏನ್ ದೇವೇಗೌಡರು ಪ್ರಧಾನಿ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ತಳಮರದಿಂದ ತಾಲೂಕು ಮೆಂಬರ್ ಆಗಿ ಅವರೆಲ್ಲ ಹುದ್ದೆ ಹಿಡಿಯೋಕೆ ಮೂಲ ಕಾರಣ ಚೆನ್ನಮ್ಮರು. ಯಾಕೆಂದ್ರೆ ಚೆನ್ನಮ್ಮರು ಯಾವುದೇ ಒಂದು ಮನೆಗೆ ಯಾವ ಕಾರ್ಯಕರ್ತರು ಯಾರೇ ಹೋದ್ರು ಅವ್ರನ್ನ ಅನ್ನ ಅಕ್ಷರ ಕಳಿಸಿಲ್ಲ, ಅವ್ರ ಕಷ್ಟ ಸುಖ ಕೇಳಿಸ್ತಾರೆ. ಅವರು ಹೊರಗಡೆ ರಾಜಕೀಯಕ್ಕೆ ಎಂಟ್ರಿ ಆಗದೆ ಇರ್ಬೋದು, ಮನೇಲಿ ಕಷ್ಟ ಸುಖ ಅವ್ರು ಯಾರೇ ಹೋದ್ರು ಅವರು ತಮ್ಮ ಕಾರ್ಯಕರ್ತರು ಹೋಗಿ ಒಂದು ಹೇಳಿದ್ರೆ ಆ ಸಂದರ್ಭದಲ್ಲಿ ಅವ್ರನ್ನ ಬಹಳ ಅನ್ನಪೂರ್ಣೇಶ್ವರಿ ಅಂತಲೇ ಹೇಳ್ಬೋದು. ಅನ್ನಪೂರ್ಣೇಶ್ವರಿಯಾಗಿ ಅನ್ನ ಹಾಕಿ ಕಳಿಸಿದ್ದಾರೆ. ಅದ್ರ ಜೊತೆಗೆ ಅವರೆಲ್ಲ ಅವ್ರ ಮನೆ ಫ್ಯಾಮಿಲಿ ಬೆಳೆದಿರ್ಬೋದು, ನಾವು ಸಹ ಬೆಳೆದಿರ್ಬೋದು. ಅವರೆಲ್ಲ ಆಶೀರ್ವಾದದಿಂದ ಬೆಳೆದಿದ್ದೀವಿ. ಮಟ್ಟಕ್ಕೆಲ್ಲ ಪುಟ್ಟೇಗೌಡರು ಇರ್ಬೋದು, ನಮ್ಮ ತಾಲೂಕಲ್ಲಿ ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿರ್ಬೋದು. ಅವ್ರ ಆಶೀರ್ವಾದದಿಂದ, ಚೆನ್ನಮ್ಮರ ಆಶೀರ್ವಾದದಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ವಿ. ಈಗ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಒಂದು ದೊಡ್ಡ ಆಘಾತ ಆಗಿದೆ ನಮ್ಮ ಸಂಸ್ಕೃತಿ ಸಂಸ್ಕಾರದ ಒಂದು ಮಹಾನ್ ತಾಯಿ ಚೆನ್ನಮ್ಮಾಜಿನವರು. ಇವತ್ತು ಇನ್ನಿಲ್ಲ ಅನ್ನುವಂತ ವಿಷಯವನ್ನ ಕೇಳಿದಾಗ ನಿಜವಾಗ್ಲೂ ಕೂಡ ಅರಸ್ಕೊಳಕ್ಕಾಗದೇ ಇರುವಂತಹ ಒಂದು ವಿಷಯ. ಬಹಳಷ್ಟು ಸಂಕಟನೂ ಕೂಡ ಆಗತ್ತೆ. ಯಾಕೆಂದ್ರೆ ಬಹಳಷ್ಟು ಹತ್ರದಿಂದ ನೋಡಿರುವಂಥದ್ದು, ಅವರ ಒಂದು ಸಲಹೆ, ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದದಲ್ಲಿ ಬಂದಂಥವ್ರು ನಾವು. ಪ್ರತಿ ಸರಿ ಕೂಡ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಯಾವುದೇ ರಾಜಕೀಯದ ಒತ್ತಡವಿರ್ಲಿ, ಮತ್ತೊಂದಿರ್ಲಿ, ಚೆನ್ನಾಗಿದ್ದೀರಪ್ಪ, ಅಮ್ಮ ಹೇಗಿದ್ದಾರೆ, ಮಕ್ಳು ಹೇಗಿದ್ದಾರೆ, ಯಾವ ರೀತಿ ಮಕ್ಕಳದು ವಿದ್ಯಾಭ್ಯಾಸದಿರ್ಬೋದು, ಮನೆ ಸಂಸಾರದಿರ್ಬೋದು, ಅಚ್ಚುಕಟ್ಟಾಗಿ ಕೇಳ್ತಿದ್ದಂತ ಒಂದು ಸ್ವಭಾವ ಅವ್ರದ್ದು ನಾವು ಕಂಡಿರುವಂಥದ್ದು. ನಿಜವಾಗ್ಲೂ ಕೂಡ ಇವತ್ತು ಆ ಒಂದು ವಿಷಯನೇ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್, ಅವರು ಒಂದ್ ರೀತಿ ಚೆನ್ನಮ್ಮನವರು ಅಂದ್ರೆ ಮೊದ್ಲು ಈ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟೇ ಪರಿಚಯ ಇರ್ಬೋದು, ಕೊನೆಗೆ ಜಿಲ್ಲೆಗೆ ಅವರು ಬಹಳ ಒಂದ್ ರೀತಿ ರಾಜ್ಯಕ್ಕೆ ಮೂಲೆಯಲ್ಲೂ ಕೂಡ ಅವ್ರ ಹತ್ರ ಬಂದು ಕಷ್ಟ ಸುಖನ ಹೇಳೋರು. ಅವರು ಯಾವುದೇ ರಾಜಕೀಯಕ್ಕೆ ಜಾಸ್ತಿ ಹಸ್ತಕ್ಷೇಪ ಮಾಡಿದ್ದು ಕಾಣ್ತಿರಲಿಲ್ಲ. ಅವ್ರ ಕಷ್ಟಗಳನ್ನ ಕೇಳಿ ಸಂತೈಸಿ ನಾಲ್ಕು ಒಳ್ಳೆ ಮಾತನ್ನ ಹೇಳಿ ಒಂದ್ ರೀತಿ ತಾಯಿ ತರ ಕಾಣೋರು ಎಲ್ಲರಿಗೂ. ಇಡೀ ರಾಜ್ಯದ ಈ ಏನು ಅವ್ರ ಫಾಲೋಯರ್ಸ್ ಅಂತ ದೇವೇಗೌಡರ ಪಾರ್ಟಿಯವ್ರು ಇದ್ರು, ನಾವು ಕೂಡ ಆಗ ಅಲ್ಲಿದ್ದಾಗ ಎಲ್ಲರನ್ನೂ ಬಹಳ ಪ್ರೀತಿಯಿಂದ, ರಾಜಕೀಯ ಮಾತಾಡೋದ್ಕಿಂತ ನಿಮ್ಮ ಮಗಳಿಗೆ, ದೊಡ್ಡ ಮಗಳಿಗೆ ಎಷ್ಟು ಜನ ಮಕ್ಕಳು, ಚಿಕ್ಕವಳು ಚೆನ್ನಾಗವಳ, ನಿಮ್ಮ ಮನೆಯವ್ರು ಚೆನ್ನಾಗವ್ರ, ಎಲ್ಲ ಕುಶಲ ಉಪರಿನ ವಿಚಾರ ಮಾಡೋರು ಅವರು. ಒಂದ್ ರೀತಿ ಓದೋರಿಗೆ ಏನಾದ್ರು ಅವ್ರು ಯಾವಾಗ್ಲೂ ದೇವ್ರ ಮನೆ ಕುತ್ಕೊಳ್ಳೋದು ಜಾಸ್ತಿ. ಹೋದಾಗ ಅಲ್ಲೇನಾರ ದೇವ್ರ ಪ್ರಸಾದ ಇದ್ರು ಕೊಡೋದು, ಅಥವಾ ಯಾರೋ ಹುಡುಗರು ಕರೆದು ಗಿಡ್ಡ ಬಾರೋ ದಿನೇಶ ಕಾಫಿ ಕೊಡೋವ್ರಿಗೆ ತಿಂಡಿ ಕೊಡು ಅಂತೇಳಿ ಕೊಡಿಸೋದು. ಒಂದ್ ರೀತಿ ಅವ್ರ ಮನೇನೆ, ದೇವೇಗೌಡರ ಮನೇನೆ ಒಂದ್ ರೀತಿ ಯಾವುದೋ ಒಂದು ಪವಿತ್ರವಾದ ಜಾಗ. ಇಲ್ಲೋದ್ರೆ ನಮ್ ಕಷ್ಟ ಬಗೆಹರಿತದೆ, ಕಷ್ಟ ಪರಿಹರಿಸ್ತದೆ, ರಾಜಕೀಯ ಶಕ್ತಿ ಬರುತ್ತೆ ಅನ್ನೋ ಹಲವಾರು ದೃಷ್ಟಿನ ಇಟ್ಕೊಂಡು ಅಲ್ಲಿ ಬರೋರು. ಆಮೇಲೆ ದೇವೇಗೌಡರಿಗೊಂದು ದೊಡ್ಡ ಗುಣ ಇತ್ತು, ಅಷ್ಟೇ ದೊಡ್ಡ ಗುಣ ಈ ಚೆನ್ನಮ್ಮನವ್ರಿಗೂ ಇತ್ತು. ಕಟ್ಟ ಕಡೆಯಲ್ಲಿ ದೂರದಲ್ಲಿ ನಿಂತವ್ನಿದ್ರು ಕೂಡ ಎಲ್ಲಾರ್ದು ಆದ್ಮೇಲೆ ನೋಡಪ್ಪ ಅಲ್ಲಿ ಯಾರೋ ನಿಂತಿದ್ದಾರೆ, 4 ಜನ ಕರಿ ಅಂತೇಳಿ ದೇವೇಗೌಡರು ಕರೆಯೋರು. ಈ ಚೆನ್ನಮ್ಮರು ಅವರು ಕೂಡ ಕರೆದು ಕಷ್ಟ ಸುಖ ಮಾತಾಡೋರು.